ಧಾರಾಕಾರ ಮಳೆಗೆ ಚಿತ್ರದುರ್ಗದ ರೈತರು ಕಂಗಾಲಾಗಿದ್ದಾರೆ. ಮಳೆಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು. ಸೇವಂತಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ರೈತ ಬೋರಯ್ಯಗೆ ಸೇರಿದ ಸೇವಂತಿ ಹೂವು ಸಂಪೂರ್ಣವಾಗಿ ನಾಶ ಆಗಿದೆ. ಮಳೆಯ ಆರ್ಭಟಕ್ಕೆ ನೆಲಕ್ಕೆ ಅಪ್ಪಳಿಸಿದಾವೆ ಹೂಗಳು. 2 ಎಕರೆಯಲ್ಲಿ ಬೆಳೆದಿದ್ರು ಸೇವಂತಿ, ಸಂಪೂರ್ಣವಾದಂತಹ ಸೇವಂತಿ ನಾಶ ಆಗಿದೆ. 10 ಮಾರ್ಚ್ ಸೇವಂತಿಗೆ 1,000 ರೂಪಾಯಿ ಬೆಲೆ ಇತ್ತು. ಮಳೆಯ ಆರ್ಭಟಕ್ಕೆ ಸಂಪೂರ್ಣವಾಗಿ ಹೂಗಳು ನಾಶ ಆಗಿದಾವೆ. ಲಕ್ಷಾಂತರ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ರು ರೈತ. 100 ಎಕರೆ ಸೇವಂತಿ ನಾಶ ಆಗಿದೆ. ಅನ್ನದಾತ ಹೀಗಾಗಿ ಕಂಗಾಲಾಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಸೇವಂತಿ ಬೆಳೆ ಇನ್ನೇನು ಕೈಗೆ ಬಂದಿತ್ತು, ಬಾಯಿಗೆ ಬರೋ ಅಷ್ಟೊತ್ತಿಗೆ ಈ ರೀತಿಯಾಗಿ ಮಳೆ ಎಲ್ಲವನ್ನ ನಾಶ ಮಾಡಿದೆ. ಚಿತ್ರದುರ್ಗ ತಾಲೂಕಿನ ಹಲವೆಡೆ ತಡರಾತ್ರಿ ಸುರಿದಂಥ ಧಾರಾಕಾರ ಮಳೆಗೆ ರೈತರು ಒಂದು ರೀತಿ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ ಅಂತ ಅನ್ಬೋದು. ಯಾಕಂತಂದರೆ ನಮ್ಮ ದೃಶ್ಯಗಳಲ್ಲಿ ಗಮನಿಸ್ಬೋದು, ನಾವು ಚಿತ್ರದುರ್ಗ ತಾಲೂಕಿನ ಮುದ್ದಾಪುರ ಹೊಸಹಟ್ಟಿ ಗ್ರಾಮದಲ್ಲಿದ್ವಿ. ರೈತ ಬೋರಯ್ಯ ಅವ್ರ ಜೇಬಿನಲ್ಲಿ ನೋಡ್ಬೋದು ಸೇವಂತಿಗೆ ಹೂವು ಎಷ್ಟು ನಾಶ ಆಗಿದೆ ಅಂತಕ್ಕಂಥದ್ದನ್ನು. ಏನು ತಡರಾತ್ರಿ ಬಂದಂಥ ಭೀಕರ ಮಳೆಯಿಂದಾಗಿ ಒಂದು ರೀತಿ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದೆಲ್ಲ ಹೂವು ಸದ್ಯ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ ಸೇವಂತಿಗೆ ಹೂವಿಗೆ. ಹಾಗಾಗಿ ರೈತರು ಏನೋ ಒಂದು ಅಲ್ಪ ಸ್ವಲ್ಪ ಲಾಭದ ನಿರೀಕ್ಷೆಯಲ್ಲಿದ್ದರು. 10 ಮಾರಿಗೆ 1,000 ರೂಪಾಯಿ ಅಂತೆ ಸುಮಾರು ಈಗ ಆಲ್ರೆಡಿ ಮಾರುಕಟ್ಟೆಯಲ್ಲಿ ನಡೀತಾ ಇದೆ, ಉತ್ತಮ ಬೆಲೆ ಇರ್ತಕ್ಕಂಥ ಸೇವಂತಿಗೆಗೆ. ಹಾಗಾಗಿ ಏನಂದರೆ ರೈತರು ಹಾಕಿದ್ದಕ್ಕೆ ಬಂಡವಾಳಕ್ಕೆ ಏನಾದರೂ ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದರು. ಸಾಲ ಮಾಡಿದ್ದು ತೀರುತ್ತೆ ಅನ್ನೋ ಒಂದು ಭರವಸೆಯಲ್ಲಿದ್ದರು. ಆದರೆ ಈಗ ಬಂದಂಥ ಮಳೆ ಒಂದು ರೀತಿ ಅವ್ರ ಜೀವನಕ್ಕೆ ಒಂದು ರೀತಿ ಕೊಳ್ಳಿ ಇಟ್ಟಿದೆ ಅನ್ಬೋದು. ದೃಶ್ಯಗಳಲ್ಲಿ ನೋಡ್ಬೋದು ಎಷ್ಟು ಹಾಳಾಗಿದೆ ಅಂತಕ್ಕಂಥದ್ದು. ನಾವು ಸಂಪೂರ್ಣವಾಗಿ ಸೇವಂತಿಗೆ ಹೂವು ನಾಶ ಆಗಿರ್ತಕ್ಕಂಥದ್ದು. ಒಂದು ರೀತಿ ಏನಂತಂದರೆ ರೈತರು ಮುಂಗಾರು ಮಳೆ ಬಂದ ಸಂದರ್ಭದಲ್ಲಿ ಉತ್ತಮವಾಗಿ ಬೆಳೆ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದರು. ಆದರೆ ಈ ಒಂದು ಮುಂಗಾರು ಮಳೆ ರೈತರ ಬದುಕಿಗೆ ಒಂದು ರೀತಿ ಸಂಕಷ್ಟವನ್ನು ತಂದೊಡ್ಡಿದೆ ಅಂತಲೇ ಹೇಳ್ಬೋದಾಗಿದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ರೈತರೇ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಎಷ್ಟು ನಾಶ ಆಗಿದೆ, ಎಷ್ಟು ಕಷ್ಟಪಟ್ಟಿದ್ರಿ ಒಂದು ಬೆಳೆಯನ್ನು ಬೆಳೀಲಿಕ್ಕೆ? ಒಂದು 1.5 ಲಕ್ಷ ರೂಪಾಯಿ ಲಾಸ್ ಆಯಿತು. ಮಳೆ ಬಂದದ್ದೇ ಭಾಳ ತೊಂದರೆ ಆಗಿಬಿಡ್ತು. ಬೆಳೆ ಸಂಪೂರ್ಣ ಕೈ ಸಿಗೋದು. 1-2 ಲಕ್ಷ ರೂಪಾಯಿ ದುಡ್ಡು ಕಾಣ್ತವೆ, ಸಾಲ ಸಂಬಂಧ ತೀರ್ಸ್ಯಂತು ಅಂತ ಅಂದ್ವಿ. ನಾವು ಸುಮಾರು ಒಂದು 70-80 ಸಾವಿರ ಗಟ್ಟಲೆ ಖರ್ಚು ಮಾಡ್ಕೊಂಡ್ವಿ. ಆ ಖರ್ಚಾಗಿರೋದು ಹೊರಟಲ್ಲ. ಏನು ಮಾಡೋಕ್ಕಾಗತ್ತೆ? ಮಳೆ ದೇವ್ರು ಬಂದು ಕೇಳಿಸಿರೋದಕ್ಕೆ. ಮುಂಗಾರು ಮಳೆ ಬಂದರೆ ಏನೋ ಒಂದು ನಿರೀಕ್ಷೆ ಇರುತ್ತೆ, ಬೆಳೆಗಳು ಬರ್ತಾವ ಅಂತ ಒಂದು ನಿರೀಕ್ಷೆಯಲ್ಲಿದ್ರಿ. ಅದೇ ಮಳೆ ಈಗ ಬೆಳೆ ನಾಶ ಮಾಡಿತಲ್ಲ. ಬೆಳೆ ನಾಶ ಮಾಡ್ತು, ಏನು ಮಾಡೋಕ್ಕಾಗತ್ತೆ? ಸಾಲ ತಂದು ಮಾಡಿರ್ತಾರ? ಸಾಲ ಹೂವಿನ ಅಂಗಡಿ ತಗೊಂಬಂದಿದ್ದೀವಿ 75 ಸಾವಿರ ರೂಪಾಯಿ. ಅವ್ರ ತಂದೆ ಮಾಡಿರೋದು. ಈಗ ಅವ್ರಿಗೆ ಕೊಡ್ದದ್ದು ಬಿಡ್ಬೇಕಲ್ಲ ಅವರು. ಈಗ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಹೂವು ಬೆಳೀತಾರೆ, ಸೇವಂತಿಗೆ ಹೂವು. ಬೆಳೆ ನಾಶ ಆಗಿದೆ, ಎಷ್ಟು ಕಷ್ಟ ಆಗುತ್ತೆ ರೈತರಿಗೆ? ಸರ್ ಭಾರಿ ಕಷ್ಟ ಅಂದರೆ ಹೇಳ್ಬಾರ್ದು ಸರ್. ಎಲ್ಲರೂ ಸಾಲ ತಂದು ನೋವಿನಿಂದ ಇದ್ದಾರೆ ಸರ್. ಇಲ್ಲಿ ಒಂದು 100 ಎಕರೆ ಹೂವು ಹಾಕಿದ್ದಾರೆ ಸರ್. ಎಲ್ಲ ರೈತರು ಹಿಂಗೆ ಆಗಿದ್ದಾವೆ ಸರ್. ಬೆಳೆ ಬಂದಿದ್ದಾವೆ, ಕೈ ಸಿಗ್ತಿಲ್ಲ ಸರ್. ಈಗ ರೇಟ್ ನೋಡಿದರೆ 10 ಮಾರಿಗೆ 1,000 ರೂಪಾಯಿ ಸರ್. ಹಂಗಾಗಿ 100 ಎಕರೆ ಜನ ರೈತರು ಇಲ್ಲಿ ಬರ್ತಿ ಸಂಕಷ್ಟದಾಗಿದ್ದಾರೆ ಸರ್. ಈ ಒಂದು ಹೂವಿನಿಂದ ಬಂದಂಥ ಹಣದಲ್ಲಿ ಏನಾದರೂ ಸಾಲ ತೀರಿಸ್ಕೋಬೇಕು ಅನ್ನೋ ನಿರೀಕ್ಷೆಯಲ್ಲಿದ್ದರು ಸರ್. ಹೂವಿನ ಈಗ ಬಂದದ್ದು ಸಾಲ ತೀರಿಸ್ಕೊಂಡು ಒಂದು ಸ್ವಲ್ಪ ಕೊಡೋಣ ಅಂತ ನೋಡಿರಿ ಸರ್. ಏನು ಬಂದ್ರೆ ಹೂವು ಅನ್ನೋದು ಕೈಗೆ ಸಿಕ್ಕಲ್ಲ ಸರ್. ಮಳೆ ಬಂದು ಎಲ್ಲ ನಷ್ಟ ಆಗಿಬಿಡುತ್ತೆ. ಅಣ್ಣ ಏನು ಹೇಳ್ತಾರೆ, ಈ ಭಾಗದಲ್ಲಿ ರೈತರು ಹೆಚ್ಚಾಗಿ ಸೇವಂತಿಗೆ ಹೂವು ಬೆಳೀತಾರೆ ಅಂತ ಹೇಳಿದ್ರಿ? ಹ್ಞೂ ಸರ್, ಸುಮಾರು ಒಂದು 100-150 ಎಕರೆ ಸೇವಂತಿಗೆ ಬೆಳೆಗಾರರಿದ್ದಾರೆ. 150 ಎಕರೆ ಸೇವಂತಿಗೆ ಬೆಳೆಗಾರರಿದ್ದಾರೆ. ಅವ್ರದ್ದು ಈಗ ನಿನ್ನೆ ಸುರಿದಂಥ ಮಳೆಯಿಂದ ಭಾರಿ ಅನಾಹುತಕ್ಕೆ ಈಡಾಗಿದ್ದಾರೆ ಸರ್. ಅದರಿಂದ ಸರ್ಕಾರಕ್ಕೆ ಕೇಳ್ಕೊಳ್ಳೋದಿಷ್ಟೇ, ಏನಾದರೂ ರೈತರಿಗೆ ಒಂದು ಪರಿಹಾರ ಧನವನ್ನು ಇದು ಕೊಡಬೇಕಂತ ಕೇಳ್ಕೊಳ್ತಿದ್ವಿ ಸರ್. ಇದಿಷ್ಟು ರೈತರ ನೋವಿನ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.